ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ಮುಂದಿನ 24 ಗಂಟೆಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ನಿರ್ಣಾಯಕವಾಗಲಿವೆ. ನಿಮ್ಮ ಮೊಬೈಲ್ಗೆ ಆಕಸ್ಮಿಕವಾಗಿ ಒಂದು ಗಂಭೀರವಾದ OTP ಅಥವಾ ಸಂದೇಶ ಬರಲಿದೆ. ಹೌದು, ಇದನ್ನು ನೀವು ಲಘುವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಆ OTP ಅಥವಾ ಸಂದೇಶವನ್ನ ನೋಡಿದಾಗ ನೀವು ಆಶ್ಚರ್ಯ ಪಡಬಹುದು. ಅದನ್ನು ನೀವು ಯಾರಿಗಾದ್ರೂ ಹಂಚಿಕೊಂಡರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಅಥವಾ ಜೀವನಕ್ಕೆ ಹಾನಿಯಾಗಬಹುದು. ಆದರೆ ಅದನ್ನು ರಹಸ್ಯವಾಗಿಟ್ಟುಕೊಂಡು ಜಾಗರೂಕತೆಯಿಂದ ನಿರ್ವಹಿಸಿದರೆ ನಿಮ್ಮ ಮುಂದಿನ ದಿನಗಳು ಸುಂದರವಾಗಿರುತ್ತೆ. ನಾವು ನಿಮಗೆ ಭಯಪಡಿಸಲು ಇದನ್ನು ಹೇಳುತ್ತಿಲ್ಲ. ನಿಮ್ಮ ರಾಶಿಯ ಮೇಲೆ ಮಂಗಳ ಮತ್ತು ರಾಹುವಿನ ಪ್ರಭಾವದಿಂದ ನಮಗೆ ಬಂದಿರುವ ಸೂಚನೆಗಳನ್ನ ನಿಮಗೆ ತಿಳಿಸ್ತಾ ಇದ್ದೇವೆ. ಈ ಸಂದೇಶವು ಯಾದೃಚ್ಛಿಕವಾಗಿ ಬರುವುದಿಲ್ಲ. ಅದರ ಹಿಂದೆ ದೈವಿಕ ಕಾರಣಗಳಿವೆ. ಮುಂದಿನ 24 ಗಂಟೆಗಳು ನಿಮ್ಮ ಪ್ರಗತಿಯನ್ನ ತಡೆಯಲು ಕೆಲವರು ಪ್ರಯತ್ನಿಸುತ್ತಿರಬಹುದು. ಆದರೆ ಪ್ರತಿ ಬಾರಿ ನೀವು ಅದನ್ನು ಮೀರಿ ಮುಂದೆ ಬಂದಿದ್ದೀರಿ. ನಿಮ್ಮ ಹಿಂದೆ ಯಾವುದೋ ಒಂದು ಅದೃಶ್ಯ ಶಕ್ತಿ ಇದೆ. ಅದು ನಿಮ್ಮನ್ನ ರಕ್ಷಣೆ ಮಾಡ್ತಾ ಇದೆ. ಈ ಜಗತ್ತಿನಲ್ಲಿ ಯಾರು ನಿಮ್ಮನ್ನ ಸಂಪೂರ್ಣವಾಗಿ ಸೋಲಿಸಲು ಸಾಧ್ಯವಿಲ್ಲ. ಈ OTP ಅಥವಾ ಸಂದೇಶವು ಒಂದು ರಹಸ್ಯ ಸಂಕೇತವಾಗಿದ್ದು ಅದು ನಿಮ್ಮ ಜೀವನದ ತಿರುವು ತರುವ ಕ್ಷಣ ಆಗಿರಬಹುದು. ಆದ್ರಿಂದ ಅದನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಮೇಲೆ ಹನುಮಂತನ ಆಶೀರ್ವಾದ ಸದಾ ಇರುತ್ತದೆ. ಆದ್ದರಿಂದ ಯಾವುದೇ ಕೇಡು ಬರುವುದಿಲ್ಲ. ನಿಮ್ಮ ಜೀವನದಲ್ಲಿ ಧನ, ಯಶಸ್ಸು ಮತ್ತು ಸಂತೋಷ ಬರಲಿದೆ. ಹೊಸ ಅವಕಾಶಗಳು ನಿಮ್ಮ ಮುಂದೆ ತೆರೆಯುತ್ತೆ. ನೀವು ಸರಿಯಾದ ದಾರಿಯನ್ನ ಆರಿಸಿದ್ರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ಕುಟುಂಬದಲ್ಲಿನ ಸಣ್ಣ ಪುಟ್ಟ ಕಲಹಗಳು ಪರಿಹಾರವಾಗುವ ಸಾಧ್ಯತೆ ಇದೆ. ಕೆಲಸ ಅಥವಾ ವ್ಯವಹಾರದಲ್ಲಿ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಿ. ಯಾರಾದ್ರೂ ನಿಮ್ಗೆ ಆಮಿಷ ತೋರಿಸಬಹುದು. ಆದರೆ ನೀವು ಯೋಚಿಸಿ ಮಾತ್ರ ನಿರ್ಧಾರ ತೆಗೆದುಕೊಳ್ಬೇಕು. ಹೂಡಿಕೆ ಮಾಡುವ ಮುನ್ನ ಸರಿಯಾದ ಮಾಹಿತಿ ಪಡೆದುಕೊಳ್ಳಿ. ಈ ಸಮಯ ನಿಮ್ಮ ಜೀವನದಲ್ಲಿ ಹೊಸ ಬೆಳವಣಿಗೆಯನ್ನ ತರಲಿದೆ. ಧೈರ್ಯ ಮತ್ತು ನಂಬಿಕೆಯನ್ನ ಕಳೆದುಕೊಳ್ಬೇಡಿ. ಮೇಷರಾಶಿಯವರೇ, ಈಗ ನೀವು ಇನ್ನಷ್ಟು ಗಮನದಿಂದ ಕೇಳಬೇಕಾದ ಸಮಯ. ನೀವು ಇದುವರೆಗೆ ಅನುಭವಿಸಿದ ಕಷ್ಟಗಳು ನಿಧಾನವಾಗಿ ದೂರವಾಗಲು ಶುರುವಾಗುತ್ತೆ. ಆದ್ರೆ ಒಂದು ಮುಖ್ಯ ವಿಷಯ ನೆನಪಿಡಿ. ಈ ಸಮಯದಲ್ಲಿ ನೀವು ಮಾಡುವ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಪರಿಣಾಮ ಉಂಟು ಮಾಡಬಹುದು. ವಿಶೇಷವಾಗಿ ಡಿಜಿಟಲ್ ವ್ಯವಹಾರದಲ್ಲಿ ಅಥವಾ ಮೊಬೈಲ್ ಸಂದೇಶಗಳ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರಿ. ಇತ್ತೀಚೆಗೆ ನೀವು ಅನುಭವಿಸುತ್ತಿರುವ ಒತ್ತಡ ಮತ್ತು ಅನಿಶ್ಚಿತತೆಗಳು ಒಂದು ಪರೀಕ್ಷೆಯ ಭಾಗವಾಗಿವೆ. ದೇವರು ನಿಮಗೆ ದೊಡ್ಡ ಯಶಸ್ಸನ್ನು ನೀಡುವ ಮುನ್ನ ನಿಮ್ಮ ಸಹನೆಯನ್ನ ಪರೀಕ್ಷೆ ಮಾಡಿದ್ದಾರೆ. ಈಗ ಫಲಿತಾಂಶ ಪಡೆಯುವ ಸಮಯ ಬಂದಿದೆ. ನಿಮ್ಮ ಸುತ್ತಮುತ್ತಲಿರುವ ಕೆಲವರು ನಿಮ್ಮ ಬೆಳವಣಿಗೆಯನ್ನ ಸಹಿಸಿಕೊಳ್ಳಲಾಗದೆ ನಿಮ್ಮ ವಿರುದ್ಧ ಮಾತನಾಡಬಹುದು. ಅವರ ಮಾತುಗಳಿಗೆ ಕಿವಿ ಕೊಡಬೇಡಿ. ನಿಮ್ಮ ಗುರಿಯ ಮೇಲೆ ಮಾತ್ರ ಗಮನ ಹರಿಸಿ. ಮನಸ್ಸು ಚಂಚಲವಾಗದಂತೆ ನಿಯಂತ್ರಿಸುವುದು ಬಹಳ ಮುಖ್ಯ. ಹಣಕಾಸಿನ ಪರಿಸ್ಥಿತಿಯನ್ನು ಗಮನದಲ್ಲಿಡಿ. ಅಪ್ರಾಯೋಜಿಕ ಖರ್ಚುಗಳನ್ನ ತಪ್ಪಿಸಿ. ಯಾರಾದ್ರೂ ಹೂಡಿಕೆಯ ಸಲಹೆ ನೀಡಿದ್ರೆ ತಕ್ಷಣ ನಂಬೇಡಿ. ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧ ಕಾಪಾಡಿಕೊಳ್ಳಿ. ವಿಶೇಷವಾಗಿ ಸಂಗಾತಿಯೊಂದಿಗೆ ಸಹನೆಯಿಂದ ವರ್ತಿಸಿ. ನಿಮ್ಮ ಕುಟುಂಬದಿಂದ ನಿಮಗೆ ಬೆಂಬಲ ದೊರೆಯುತ್ತೆ. ಕೊನೆಯದಾಗಿ ದೇವರ ಮೇಲೆ ನಂಬಿಕೆ ಇಡಿ. ಹನುಮಂತನನ್ನ ಭಕ್ತಿಯಿಂದ ಪೂಜಿಸಿ. ಪ್ರತಿದಿನ ಸ್ವಲ್ಪ ಸಮಯ ಪ್ರಾರ್ಥನೆಗೆ ಮೀಸಲಿಡಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನ ನೀಡುತ್ತೆ. ಮುಂದಿನ 24 ಗಂಟೆಗಳು ಮಹತ್ವದ ತಿರುವು ತರಬಹುದು. ಜಾಗರೂಕರಾಗಿರಿ, ಧೈರ್ಯದಿಂದ ಇರಿ. ನಿಮ್ಮ ಪರಿಶ್ರಮ ಮತ್ತು ದೇವರ ಕೃಪೆ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುವುದು ಖಚಿತ. ಸದಾ ಸಕಾರಾತ್ಮಕವಾಗಿ ಯೋಚಿಸಿ. ಯಶಸ್ಸು ನಿಮ್ಮದಾಗಲಿ. ಮತ್ತು ನಿಮ್ದು ಯಾವ ಜನ್ಮ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.